ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಅಕ್ಕ ಇವಳಿಗೆ ತಲೆ ಸ್ನಾನ ಮಾಡಿಸಿ ಕಳಿಸಿದ್ರು ನನ್ನ ಹತ್ರ ರೆಡಿ ಮಾಡು ಅಂತ. ಇವಳಿಗೆ ನಿದ್ದೆ ಹೋಗಿರ್ಲಿಲ್ಲ ಅಂತ ಒಂದು ವಿಡಿಯೋ ತಗೊಂಡೆ. ಕೊನೆಗೂ ಸ್ಮೈಲ್ ಕೊಟ್ಟಳು ರಾಣಿ. ಅವಳಿಗೆ ರೆಡಿ ಮಾಡಿ ಅಕ್ಕ ಏನು ಟಿಫಿನ್ ಮಾಡಿದ್ದಾರೆ ಅಂತ ನೋಡಕ್ ಹೋದೆ. ಚಿತ್ರಾನ್ನ ಮಾಡಿದ್ರು. ಅಲ್ಲಿಂದ ಇವಳಿಗೂ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದ್ವಿ. ಹಾಗೆ ನಮ್ಮ ಊರಿಂದ ನಮ್ಮ ಅಣ್ಣಂದ್ರು ಬಂದಿದ್ದು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅವನ ಹತ್ರ ತರಲೆ ಮಾಡ್ತಿದ್ರು. ನಾನು ಇವ್ರಿಗೇನು ಹೇಳಬೇಕು ಅಂತ ಬ್ರದರ್ ಅನ್ನೋಕೆ ಹೋಗಿ ಭರತ್ ಅಂದ್ಬಿಟ್ಟೆ. ಬೆಳಿಗ್ಗೆ ಮೂಡ್ ಚೆನ್ನಾಗಿತ್ತು ಅಂತ ವಿಡಿಯೋಗೆ ಲುಕ್ ಕೊಟ್ಲು. ಇವಾಗ ನೋಡಿದರೆ ವಿಡಿಯೋ ಮಾಡಬೇಡ ಅಂತ ಓಡೋಗ್ತಿದ್ದಾಳೆ. ಹರ್ಷಂಗೆ ಚಾಕ್ಲೇಟ್ ಬೇಕು ಅಂತ ತೊಗೊಂಬರಕ್ಕೆ ಹೋದ್ರೆ ಇನ್ನೂ ಬರಲಿಲ್ಲ ಅಂತ ನೋಡೋಕೆ ಬಂದೆ. ಅಂತೂ ಇಂತೂ ಬಂದ. ಏನು ಅವನಿಗೆ ಅಂತ ತಂದಿರೋ ಚಾಕ್ಲೇಟ್ ನನಗೆ ಕೊಡ್ತಿದ್ದಾನೆ ಅವನು. ಭಾವ ಮಕ್ಕಳಿಗೆ ಅಂತ ಒಂದು ಗೊಂಬೆ ತಂದಿದ್ರು. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಕ್ಕ ಇದೇನಿದು ಚೌಳಿಕಾಯಿ ಬಿಡಿಸ್ತಾ ಇದ್ಲು. ಸೊ ನಾನು ಬಿಡ್ಸೋಣ ಅಂತ ಕೂತೆ. ಅವ್ರದ್ದೇನೋ ಏನೋ ಮಾತಾಡ್ತಿದ್ರು ಅವರು. ನಾನೊಂದು ವಿಡಿಯೋ ಮಾಡಿ ಸರಿ ನಂದು ಒಂದು ವಿಡಿಯೋ ಮಾಡೋ ಅಂತ ನನ್ನ ತಮ್ಮನ ಕೈಲಿ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡೆ. ಅವ್ನು ಚೆನ್ನಾಗಾಗಿಲ್ಲ ಇರೋ ನಾನು ಮಾಡ್ತೀನಿ ಅಂತ ನನ್ನ ಹತ್ರ ಇಟ್ಕೊಂಡೆ. ಇದು ಕಾಣೋದೇ ಇಲ್ಲ. ಅಕ್ಕ ಅದನ್ನ ತೋರಿಸ್ತಾ ಇದ್ದಾಳೆ, ಈಗ ಕಾಣುತ್ತೆ ನೋಡು ಅಂತಂದು. ನಾಳೆ ಅವ್ರಿಗೆ ಟೆಸ್ಟ್ ಇತ್ತು ಅಂತ ಓದಿಸ್ತಾ ಇದ್ಲು. ಸೊ ಕ್ವಶನ್ಸ್ ಕೇಳ್ತಾ ಇದ್ಲು. ಅವಳು ಪಟ ಪಟ ಅಂತ ಆನ್ಸರ್ ಕೊಡ್ತಿದ್ಲು. ಸೊ ಅದನ್ನು ನೋಡೋಣ ಇರೋ ಹೆಂಗೆ ಹೇಳ್ತಾಳೆ ಅಂತ ವೀಡಿಯೋ ಮಾಡಿದೆ. ಚೆನ್ನಾಗಿ ಹೇಳ್ತಿದ್ಲು. ಪಟ 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 ಅಂತ ಆನ್ಸರ್ ಹೇಳ್ತಾಳೆ. ಅಷ್ಟೇ ಚೂಟಿ ಅವಳು. ನೋಡಿ ನೀವೇ ನೋಡ್ತಿದ್ದೀರಲ್ಲ ಹೆಂಗೆ ಹೇಳ್ತಿದ್ದಾಳೆ ಆನ್ಸರ್. ಈ ಏಜಲ್ಲಿ ನಾವೆಲ್ಲಿ ಓದ್ತಿದ್ವಿ, ಅವ್ರು ಏನೋ ಕೇಳಿದ್ರೆ ಏನೋ ಹೇಳ್ತಿದ್ವಿ. ಈಗಿನ ಮಕ್ಕಳು ಇಂಗ್ಲೀಷ್ ಇವಾಗಲೇ ಯಪ್ಪ ನೋಡಿದ್ರೇ ಶಾಕ್ ಅನಿಸುತ್ತೆ. ನಾವು ಈ ಏಜಲ್ಲಿ ಏನು ಮಾಡ್ತಿದ್ವಿ, ₹1 ಕೊಟ್ಟರೆ ಸಾಕು ಅಂಗಡಿ ಓಡೋಗಿ ತಿನ್ನೋದೇ ಕೆಲಸ ನಮ್ಮದು. ನಿಜ ಅಲ್ವಾ? ಅಕ್ಕ ಅಡುಗೆ ಮಾಡೋಕ್ಕೆ ಹೊರಟರು. ನಾನು ಅಕ್ಕಂಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಹೋದೆ. ಚಪಾತಿ ಓದಬೇಕಿತ್ತು. ಅಕ್ಕ ಚಪಾತಿ ಹಿಟ್ಟು ನಾದ್ತಾಯಿದ್ರು. ಅಲ್ಲಿ ತನಕ ಏನು ಮಾಡೋಣ ಅಂತ ಅಂದ್ಕೊಂಡು ನಾಳೆ ಪಟ್ಟಿ ಹಿಟ್ಟಿಗೆ ರುಬ್ಬಿದ್ರಾಯ್ತು ಅಂತ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಚಪಾತಿ ಹಿಟ್ಟೆಲ್ಲ ನಾದಿದ್ರು. ಸೊ ಚಪಾತಿನ ಉದ್ಕೊಟ್ರಾಯ್ತು ಅಂತ ಚಪಾತಿ ಉದ್ಕೊಟ್ಟು ನೋಡಿ ಇಲ್ಲಿ ಪಲ್ಯ ಎಲ್ಲ ರೆಡಿ ಆಗಿತ್ತು. ಚಪಾತಿ ಅಷ್ಟೇ ಬಾಕಿ ಇತ್ತು. ಪಲ್ಯ ಬಾಯಿ ಓಪನ್ ಮಾಡಿದರೆ ಸ್ಮೆಲ್ ಗಮ್ ಅಂತ ಬರ್ತಿತ್ತು. ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇತ್ತು. ಚಪಾತಿನ ಬಾಕಿ ಇತ್ತಲ್ಲ, ಚಪಾತಿ ಎಲ್ಲ ಉದ್ಬಿಟ್ಟು ಹಾಕಿ ಲಾಸ್ಟ್ ನಾನೇ ಹಾಕ್ತೀನಿ ಚಪಾತಿ ಅಂತ, ನಾನೇ ಮಾಡ್ತೀನಿ ನಾನೇ ಬೇಯಿಸ್ತೀನಿ ಅಂತ ಹಾಕೋಕೋದೆ. ಚಪಾತಿ ಹಾಕೋಕೆ ನೀಟಾಗಿ ಬರಲಿಲ್ಲ ನನಗೆ. ಅದೇನಾಯಿತು ಬರ್ತಾನೆ ಇಲ್ಲ. ಹೋಗಲಿ ಬಿಡು ಅಂತ ಸುಮ್ಮನಾಗಿ ಅಣ್ಣಂದ್ರಿಗೆಲ್ಲ ಊಟ ಹಾಕಿ ಕೊಟ್ಟು ನೋಡಿ ಇದೆ ಇವತ್ತಿಂದ ನಮ್ಮ ಡಿನ್ನರ್. ಚಪಾತಿ, ಕಡಲೆಕಾಯಿ ಪಲ್ಯ, ಸಾಂಬಾರು, ಸೊಪ್ಪಿನ ಚಟ್ನಿ ಇತ್ತು ಇವತ್ತಿನ ದಿನ. ಮತ್ತೆ ಸಿಗೋಣ. ಬಾಯ್.